ಎತ್ತಂಗಡಿ ಸುದ್ದಿ ಕೇಳುತ್ತಿದ್ದಂತೆ ದಾಸ ನಲುಗಿ ಹೋಗಿದ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಪೋಟ್ಕಿ ಕುಗ್ಗಿ ಹೋಗಿದ್ದ. ಆದರೆ ಹೆಂಡತಿ ದರ್ಶನ ಮಾಡುತ್ತಿದ್ದಂತೆ ಕಾಟೇರನ ಮುಖದಲ್ಲಿ ಮಂದಹಾಸ ಮೂಡಿದೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕಾಟೇರನ ಕಳ್ಳಾಟ ಒಂದೆರಡಲ್ಲ. ಪೊರ್ಕಿ ಆಡಿದ್ದ ಆಟ ಹೇಳೋರಿಲ್ಲ ಕೇಳೋರಿಲ್ಲ, ರೂಲ್ಸ್ ಅಂತೂ ಇಲ್ವೇ ಇಲ್ಲ. ಹೀಗೆ ಜೈಲಲ್ಲೂ ಜಾಲಿಯಾಗಿದ್ದ ಜಗ್ಗುದಾದ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಪರಪ್ಪನಗ್ರಹಾರದಲ್ಲಿ ತಂಪಾಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಬೆವರುತ್ತಿದ್ದಾನೆ. ದೇಶದ 2ನೇ ಅತಿ ಕಠಿಣ ಜೈಲು ನೋಡಿ ಅಯ್ಯ ತಂಡ ಹೊಡೆದಿದ್ದಾನೆ. ನಿಜ, 2ನೇ ಅಂಡಮಾನ್ ಜೈಲು ನೋಡಿ ದಾಸ ಶಾಕ್ ಆಗಿದ್ದ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. 3 ದಿನ ಯಾರೊಂದಿಗೂ ಮಾತನಾಡದೆ ಕುಗ್ಗಿ ಹೋಗಿದ್ದ. ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ದಾಸ ಕೊಂಚ ಆಕ್ಟಿವ್ ಆಗಿದ್ದಾನೆ. ನಿಜ, ಪತ್ನಿಯ ದರ್ಶನವಾಗ್ತಾ ಇದ್ದಂತೆ ಪೊರ್ಕಿ ಮುಖದಲ್ಲಿ ಮಂದಹಾಸ ಮೂಡಿದೆ. 3 ದಿನಗಳ ಬಳಿಕ ಕೊನೆಗೂ ದರ್ಶನ್ ತನ್ನ ಸೆಲ್ನಿಂದ ಹೊರಬಂದು ವಾಕ್ ಮಾಡ್ತಿದ್ದಾನೆ. ನೊಂದ ಜೀವಕ್ಕೆ ಧರ್ಮಪತ್ನಿ ವಿಜಯಲಕ್ಷ್ಮಿ ನಿಜಕ್ಕೂ ಚೈತನ್ಯ ತುಂಬಿ ಹೋಗಿದ್ದಾರೆ. ಬೆಂಗಳೂರು ಜೈಲಲ್ಲಿದ್ದರೂ ಅದೇ ಮಮತೆ, ಬಳ್ಳಾರಿ ಜೈಲಿಗೆ ಹೋದ್ರೂ ಅದೇ ಮಮಕಾರ. ಪತಿಯನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಪರದಾಟ. ನಿಜಕ್ಕೂ ಇಂಥ ಹೆಂಡತಿ ಪಡೆಯೋಕೆ ದಾಸ ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪರಪ್ಪನ ಅಗ್ರಹಾರದಲ್ಲೇ ಬಿಂದಾಸ್ ಲೈಫ್. ಪ್ರಭಾವಿಗಳ ದೆಸೆಯಿಂದ ರಾಜನಂತಿದ್ದ ಕಾಟೇರ ಈಗ ಬಳ್ಳಾರಿ ಜೈಲಲ್ಲಿ ಕುಗ್ಗೋಗಿದ್ದಾನೆ. ಹೇಗಿದ್ದವನು ಹೇಗಾದ ಅನ್ನೋ ರೀತಿ ಆಗಿದ್ದಾನೆ ದಾಸ. ಬಳ್ಳಾರಿ ಜೈಲಲ್ಲಿ ದಾಸ ಪರದಾಟ. ಹೇಗಿದ್ದ ಕಾಟೇರ ಹೇಗಾದ? ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಇತ್ತು ಅಂತ ಹೇಳಲಾಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದ್ದ ಫೋಟೋ ಕೂಡ ರಿಲೀಸ್ ಆಗಿತ್ತು. ಇದಲ್ಲದೆ ರಾಜಾತಿಥ್ಯ ಕೂಡ ನೀಡಲಾಗ್ತಾ ಇತ್ತು ಅಂತ ಆರೋಪವೂ ಇದೆ. ಹೀಗಾಗಿ ಅರಮನೆಯಿಂದ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಲಾಗಿದ್ದು ದಾಸ ಕಂಪ್ಲೀಟ್ ಸೈಕ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮಂತ್ರಿ ಅಂತಿದ್ದ ಬಾಸ್ ಬಳ್ಳಾರಿಗೆ ಬಂದ ಮೇಲೆ ರಾಜನಂತೆ ಇರ್ತಾರೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಆದರೆ ಬಳ್ಳಾರಿ ಜೈಲಲ್ಲಿ ದಾಸನ ಆಟಕ್ಕೆ ಫುಲ್ ಬ್ರೇಕ್ ಹಾಕಲಾಗಿದೆ. ಚಿಕ್ಕ ಕೋಣೆಯಲ್ಲಿ ಒಂದು ಬೆಡ್ಶೀಟ್, ಅಲ್ಲೇ ಟಾಯ್ಲೆಟ್, ಒಂದು ತಟ್ಟೆ ಅಷ್ಟೇ ನೀಡಲಾಗಿದೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲದೆ ದರ್ಶನ್ ಕಂಗಾಲಾಗಿದ್ದಾನಂತೆ. ಬ್ಯಾಗ್ ಹಿಡಿದು ಸೆಲ್ಗೆ ಹೋದ ದತ್ತ. ನೋ ಸಿಗರೇಟ್, ನೋ ರೌಡಿ ಫ್ರೆಂಡ್ಸ್, ನೋ ವಿಡಿಯೋ ಕಾಲ್, ಎಲ್ಲ ಬಂದ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ತಂದ 2 ಬ್ಯಾಗ್ ಬಟ್ಟೆಗಳನ್ನ ತಾನೇ ತನ್ನ ಸೆಲ್ಗೆ ಹೊತ್ತೊಯ್ದಿದ್ದಾನೆ. ಬಹುಶಃ ಇಷ್ಟು ವರ್ಷದಲ್ಲಿ ಸಿನಿಮಾಗಳಲ್ಲಿ ಬಿಟ್ಟರೆ ನಿಜ ಜೀವನದಲ್ಲಿ ಒಮ್ಮೆಯೂ ಹೀಗೆ ಬ್ಯಾಗ್ ಹಿಡಿಯದ ದಾಸ ಜೈಲಲ್ಲೇ ತನ್ನ ಕೆಲಸ ತಾನೇ ಮಾಡಿಕೊಳ್ಳುವಂತಹ ಪರಿಸ್ಥಿತಿ. ನಿನ್ನೆ ದರ್ಶನ್ ಪತ್ನಿ ಭೇಟಿ ಮಾಡಿ ಬಟ್ಟೆ ಹಾಗೂ ಒಂದಿಷ್ಟು ತಿನಿಸುಗಳನ್ನು ಕೊಟ್ಟಿದ್ರು. ಭೇಟಿಯ ಬಳಿಕ ಪುನಃ ಸೆಲ್ಗೆ ಹೋಗುವಾಗ ಜೈಲು ಅಧಿಕಾರಿಗಳು ನೀವೇ ನಿಮ್ಮ ಬ್ಯಾಗ್ ತೆಗೆದುಕೊಂಡು ಹೋಗಿ ಅಂತ ಮುಲಾಜಿಲ್ದೆ ಹೇಳಿದ್ರು. ಇದಕ್ಕೆ ಮರು ಮಾತನಾಡದೆ ಬ್ಯಾಗ್ ಹಿಡಿದು ದರ್ಶನ್ ಹೋಗಿದ್ದಾರೆ. ಎಲ್ಲ ದಿಮಾಕು, ದರ್ಪ ಎಲ್ಲದಕ್ಕೂ ಕಾಕಿ ಫುಲ್ ಸ್ಟಾಪ್ ಇಟ್ಟಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಳೆದ2 ತಿಂಗಳಿಂದ ದಾಸ ಜೈಲುವಾಸ ನಡೆಸ್ತಾ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾದ್ಧಾಂತ ಮಾಡಿ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾನೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಸಜ್ಜಾಗಿದೆ. ಜೈಲಲ್ಲಿ ಡಿ ಗ್ಯಾಂಗ್ ನಿತ್ಯ ಪರದಾಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಬಿದ್ದಿರೋ ಡಿ ಗ್ಯಾಂಗ್ಗೆ ಮುಂದೇನಾಗುತ್ತೆ ಅನ್ನೋ ಆತಂಕವೇ ಹೆಚ್ಚಿದೆ. ಜೈಲ್ ಸೇರಿ 2 ತಿಂಗಳಾದರೂ ಆರೋಪಿಗಳಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲ.
ಈ ಮಧ್ಯೆ ದಾಸ ಸೇರಿ ಇತರೆ ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದು, ಇತ್ತ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಖಾಕಿ ಸಜ್ಜಾಗಿದೆ. ದರ್ಶನ್ ಪರವಾಗಿ ಮಾತನಾಡಿದವರಿಂದಲೇ ಸಂಕಷ್ಟ ಎದುರಾಗುತ್ತೆ ಎನ್ನಲಾಗ್ತಾ ಇದೆ. ದರ್ಶನ್ ಜೈಲ್ ಸೇರ್ತಾ ಇದ್ದಂತೆ ಆತನ ಪರ ಕೆಲ ಪ್ರಭಾವಿಗಳು ಮಾತನಾಡಿದ್ದು, ದರ್ಶನ್ ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಲವರು ಹೇಳಿಕೆ ನೀಡಿದ್ರು. ಈ ರೀತಿಯ ಹೇಳಿಕೆ ನೀಡಿರುವುದೇ ದರ್ಶನ್ಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪರ ಮಾಧ್ಯಮದಲ್ಲಿ ಮಾತನಾಡಿದ ಪ್ರತಿ ಹೇಳಿಕೆಯನ್ನ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ದರ್ಶನ್ ಬೇಲ್ಗೆ ಅರ್ಜಿ ಹಾಕಿದರೆ ಅಬ್ಜೆಕ್ಷನ್ ವೇಳೆ ಈ ಹೇಳಿಕೆ ನೀಡಲು ಪ್ಲಾನ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನು ಅರ್ಜಿ ಹಾಕೋದಕ್ಕೆ ದರ್ಶನ್ ತಯಾರಿ ನಡೆಸಿದ್ದಾನೆ ಎನ್ನಲಾಗ್ತಾ ಇದೆ. ದರ್ಶನ್ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಪೊಲೀಸರು ಕೂಡ ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ರೌಡಿ ಶೀಟರ್ ಜೊತೆ ಫೋಟೋ ಹಾಗೂ ದರ್ಶನ್ ಪರ ಪ್ರಭಾವಿಗಳ ಹೇಳಿಕೆಗಳಿಂದಲೇ ಸಂಕಟ ಎದುರಾಗುವ ಸಾಧ್ಯತೆ ಇದೆ. ಅಬ್ಜೆಕ್ಷನ್ ವೇಳೆ ಎಲ್ಲಾ ಹೇಳಿಕೆ ಮೆನ್ಷನ್ ಮಾಡಿ ಬೇಲ್ ನೀಡದಂತೆ ಮನವಿಯನ್ನ ಮಾಡಲಿದ್ದಾರೆ. ತನಿಖೆ ವೇಳೆ ಸಿಕ್ಕ ಸಾಕ್ಷಿಗಳು ಒಂದ್ ಕಡೆ ಆದರೆ ಈ ಅಂಶಗಳು ಪೊಲೀಸರಿಗೆ ಹೆಚ್ಚುವರಿ ಅಸ್ತ್ರ ಆಗಲಿದೆ. ತಮ್ಮ ಪರ ಮಾತನಾಡಿದ ಪ್ರಭಾವಿಗಳ ಮೂಲಕ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಬೇಲ್ ನೀಡಿದರೆ ಅವರ ಮೂಲಕ ಸಾಕ್ಷಿಗಳಿಗೆ ಆಮಿಷವೊಡ್ಡುವ ಸಾಧ್ಯತೆ ಇದೆ ಅಂತ ಅಬ್ಜೆಕ್ಷನ್ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ಆಪ್ತರಿಂದಲೇ ದಾಸನಿಗೆ ಕಂಟಕ ಫಿಕ್ಸ್ ಆಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ, ಮಾಡದ ಹೋಮ ಹವನ ಇಲ್ಲ. ಇಷ್ಟು ದಿನ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಗಂಡನಿಗೆ ಕುಂಕುಮ ಪ್ರಸಾದ ನೀಡುತ್ತಿದ್ರು. ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು ದೇವರ ಪ್ರಸಾದವನ್ನು ನೀಡಿದ್ದಾರೆ. ಪತಿಗೆ ಕುಂಕುಮ ಅಕ್ಷತೆ ನೀಡಿದ ವಿಜಯಲಕ್ಷ್ಮಿ, ಸಾಲು ಸಾಲು ಪೂಜೆ ಮಾಡಿ ದಾಸನಿಗೆ ಪ್ರಸಾದ. ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಲಕ್ಷ್ಮಿ. ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಮಾಡದ ಪೂಜೆ ವ್ರತಗಳೇ ಇಲ್ಲ. ಕೊಲ್ಲೂರು ಮೂಕಾಂಬಿಕೆಯಿಂದ ಹಿಡಿದು ಮೈಸೂರು ಚಾಮುಂಡಿ ಸನ್ನಿಧಿಯಲ್ಲಿ ಮಾಡದ ಪ್ರಾರ್ಥನೆಗಳಿಲ್ಲ. ದಾಸ ಬಳ್ಳಾರಿ ಜೈಲಿಗೆ ಹೋಗಿ 3 ದಿನ ಕಳೆಯುತ್ತಿದ್ದಂತೆ ವಿಜಯಲಕ್ಷ್ಮಿ ದೇಗುಲದ ಕುಂಕುಮ ಅಕ್ಷತೆ ಪ್ರಸಾದ ತಂದಿದ್ದಾರೆ. ಪತಿ ಬಿಡುಗಡೆಗಾಗಿ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಬರೋಬ್ಬರಿ 9 ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಪ್ರತಿ ಸಲ ಭೇಟಿಯಾದಾಗಲೂ ಒಂದೊಂದು ಸನ್ನಿಧಿಯ ಪ್ರಸಾದವನ್ನ ನೀಡಿದ್ರು. ಇದೀಗ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಾಗಲೂ ದೇವರ ಪ್ರಸಾದ ನೀಡಿದ್ದಾರೆ. ಪತಿ ಜೈಲು ಸೇರುತ್ತಿದ್ದಂತೆ ವಿವಿಧ ಶಕ್ತಿ ದೇಗುಲಗಳಿಗೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಮೈಸೂರು ಚಾಮುಂಡಿ ಸನ್ನಿಧಾನ, ಬಂಡಿ